ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಭವಿಷ್ಯವನ್ನು ಗ್ರಹಗಳ ಮತ್ತು ಗತಿ ಆಧಾರದಲ್ಲಿ ಸ್ಪಷ್ಟವಾಗಿ ಹೇಳುತ್ತೇನೆ. ನಾನು ಬೇರೆ ಗುರುಗಳಂತೆ ಅಸತ್ಯ ನಂಬಿಕೆಗಳನ್ನು ಹರಡುವುದಿಲ್ಲ. ಸತ್ಯ ಮತ್ತು ಜವಾಬ್ದಾರಿಯುತ ಮಾಹಿತಿಯನ್ನು ಮಾತ್ರ ನೀಡುತ್ತೇನೆ. ನಿಮ್ಮ ಬೆಂಬಲಕ್ಕೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಹೊಸ ಅಪ್ಡೇಟ್ಗಳನ್ನು ತಪ್ಪಿಸಿಕೊಳ್ಳಬೇಡಿ. ನಮಸ್ಕಾರ ಮೇಷರೇ, ಇಂದು ನಿಮ್ಮ ಮನಸ್ಸು ಸ್ವಲ್ಪ ಕಿರಿಕಿರಿಯಾಗಬಹುದು. ಆದರೆ ಆ ಕಿರಿಕಿರಿ ನಿಮ್ಮೊಳಗಿನ ಜಾಗೃತಿಯ ಸಂಕೇತ. ಶಾಂತವಾಗಿ ಕುಳಿತು ಆಳವಾದ ಉಸಿರಾಟ ತೆಗೆದು ನಿಮ್ಮ ಒಳಗಿನ ಶಕ್ತಿಯನ್ನು ಕೇಳಿ. ಇಂದು ಒಬ್ಬ ಸ್ನೇಹಿತರು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಮಹತ್ವದ ನೆರವು ನೀಡುತ್ತಾರೆ. ಅವರ ಮಾತುಗಳನ್ನು ತಕ್ಷಣ ತಿರಸ್ಕರಿಸಬೇಡಿ. ಸಹಾಯವನ್ನು ಸ್ವೀಕರಿಸುವುದು ನಿಮ್ಮ ಮುಂದಿನ ಹೆಜ್ಜೆಗಳನ್ನು ಸುಲಭಗೊಳಿಸುತ್ತದೆ. ಮನಸ್ಸು ಮುಚ್ಚಿಕೊಂಡಿದ್ದರೆ ಹಿತವಾದ ಸಂಗೀತವನ್ನು ಆಲಿಸಿ. ನಾದದ ಪ್ರಭಾವ ನಿಮ್ಮ ಒತ್ತಡವನ್ನು ಹಗುರಗೊಳಿಸುತ್ತದೆ ಮತ್ತು ನಿರ್ಣಯಗಳನ್ನು ಸ್ಪಷ್ಟಗೊಳಿಸುತ್ತದೆ. ಗೃಹದ ಎಲೆಕ್ಟ್ರಾನಿಕ್ ಸರಂಜಾಮುಗಳು ಕೆಟ್ಟು ಹೋಗುವ ಸಾಧ್ಯತೆ ಇದೆ. ಅನಿರೀಕ್ಷಿತ ಖರ್ಚುಗಳಿಗೆ ಸಿದ್ಧತೆ ಇಡಿ. ತುರ್ತು ನಿಧಿ ಇದ್ದರೆ ಅದನ್ನು ಜವಾಬ್ದಾರಿಯಾಗಿ ಬಳಸಿ. ಅನಗತ್ಯ ಖರ್ಚುಗಳಿಂದ ದೂರವಿರಿ. ಕುಟುಂಬದ ಸದಸ್ಯರ ಭಾವನೆಗಳನ್ನು ನೋಯಿಸಬೇಡಿ. ಕೋಪ ಬಂದಾಗ ಮಾತುಗಳನ್ನು ತಾಳ್ಮೆಯಿಂದ ಆರಿಸಿಕೊಳ್ಳಿ. ಹೃದಯದಿಂದ ಮಾತಾಡಿ. ನಿನ್ನ ಸಂಗಾತಿಯೊಂದಿಗೆ ಹೊರಹೋಗುವ ಯೋಜನೆ ಒಂದು ಅಗತ್ಯ ಕೆಲಸದಿಂದ ವಿಫಲವಾಗಬಹುದು. ನಿರಾಸೆಯಿಂದ ಉಂಟಾಗುವ ಸಂಘರ್ಷವನ್ನು ತಾತ್ಕಾಲಿಕವಾಗಿ ನೋಡಿ. ಸಂವಹನವೇ ಪರಿಹಾರ. ತಕ್ಷಣದ ಆಕ್ರೋಶಕ್ಕೆ ಬದಲಿ ಸೌಮ್ಯವಾಗಿ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ. ಉಚಿತ ಸಮಯವನ್ನು ಧ್ಯಾನ ಮತ್ತು ಯೋಗಕ್ಕೆ ಮೀಸಲಿಡಿ. ಈ ಸಮಯ ನಿಮ್ಮ ಮನಸ್ಸಿಗೆ ನವೀಕರಣ ನೀಡುತ್ತದೆ ಮತ್ತು ಆಂತರಿಕ ಶಾಂತಿಯನ್ನು ಹೆಚ್ಚಿಸುತ್ತದೆ. ಹದಿಹರೆಯ ನೆನಪುಗಳು ನಿಮ್ಮ ಹೃದಯವನ್ನು ಮೃದುಗೊಳಿಸುತ್ತವೆ. ಆ ಮುಗ್ಧ ಕ್ಷಣಗಳನ್ನು ಸಂಗಾತಿಯೊಂದಿಗೆ ಹಂಚಿಕೊಳ್ಳಿ ಮತ್ತು ಸಂಬಂಧವನ್ನು ಪುನರುಜ್ಜೀವನಗೊಳಿಸಿ. ಯಾವುದೇ ಕೆಲಸ ಮಾಡುವ ಮೊದಲು ಅದರ ಪರಿಣಾಮವನ್ನು ನಿಮ್ಮ ಮೇಲೆ ಹೇಗೆ ಬೀರುತ್ತದೆ ಎಂಬುದನ್ನು ಮನಸ್ಸಿನಲ್ಲಿ ತೋರು. ಈ ಜಾಗೃತಿ ತಪ್ಪು ನಿರ್ಧಾರಗಳನ್ನು ತಡೆಯುತ್ತದೆ. ಶುಭ ಸೂಚನೆಗಳು. ಅದೃಷ್ಟ ಸಂಖ್ಯೆ 7. ಅದೃಷ್ಟ ಬಣ್ಣಗಳು ಕೆನೆ ಮತ್ತು ಬಿಳಿ. ಉಪಾಯ: ಯಾವುದೇ ಧಾರ್ಮಿಕ ಸ್ಥಳದಲ್ಲಿ ಕಪ್ಪು ಬಿಳಿ ಎಳ್ಳು ಮತ್ತು 7 ಬಗೆಯ ಧಾನ್ಯಗಳನ್ನು ದಾನ ಮಾಡಿ. ಈ ಪರಿಹಾರ ಆರ್ಥಿಕ ಜೀವನವನ್ನು ಬಲಪಡಿಸುತ್ತದೆ. ಇಂದು ನಿಮ್ಮೊಳಗಿನ ಶಾಂತಿಯನ್ನು ಆರಿಸಿಕೊಳ್ಳಿ. ಸಹಾಯವನ್ನು ಸ್ವೀಕರಿಸಿ. ಸಂಬಂಧಗಳಿಗೆ ತಾಳ್ಮೆ ತೋರಿಸಿ ಮತ್ತು ಧ್ಯಾನದಿಂದ ದಿನವನ್ನು ಮುಗಿಸಿ. ನಮಸ್ಕಾರ ವೃಷಭರೇ, ಇಂದು ನಿಮ್ಮ ದಿನವು ಚೈತನ್ಯ, ಎಚ್ಚರಿಕೆ ಮತ್ತು ಶಾಂತಿಯ ಮಿಶ್ರಣವಾಗಿರುತ್ತದೆ. ನಿಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯೂ ಇಂದು ಒಂದು ಪಾಠವನ್ನು ನೀಡಲಿದೆ. ಆರೋಗ್ಯ ಮತ್ತು ಚೈತನ್ಯ. ಕ್ರೀಡೆಗಳು ಎಂದಿಗೂ ಯೌವನದ ರಹಸ್ಯ. ಇಂದು ಯಾವುದಾದರೂ ಆಟಗಳಲ್ಲಿ ತೊಡಗಿಸಿಕೊಳ್ಳಿ. ಇದು ನಿಮ್ಮ ದೇಹಕ್ಕೆ ಶಕ್ತಿ ನೀಡುವುದಲ್ಲದೆ ಮನಸ್ಸಿಗೂ ಚೈತನ್ಯ ನೀಡುತ್ತದೆ. ಸ್ನೇಹಿತರು ಮತ್ತು ಹಣಕಾಸು. ಇಂದು ಸಾಲ ಕೇಳಿ ಹಿಂತಿರುಗಿಸದ ಸ್ನೇಹಿತರಿಂದ ದೂರವಿರಿ. ನಿಮ್ಮ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಇದು ಅತ್ಯಂತ ಮುಖ್ಯ. ಜಾಗೃತಿಯಿಂದ ನಡೆದುಕೊಂಡರೆ ಅನಗತ್ಯ ತೊಂದರೆಗಳನ್ನು ತಪ್ಪಿಸಬಹುದು. ಸಾಮಾಜಿಕ ಸಂಪರ್ಕ. ಅಪರೂಪಕ್ಕೆ ಭೇಟಿಯಾಗುವ ಜನರನ್ನು ಸಂಪರ್ಕಿಸಲು ಇದು ಒಳ್ಳೆಯ ದಿನ. ಹಳೆಯ ಸಂಬಂಧಗಳು ಪುನರುಜ್ಜೀವನಗೊಳ್ಳಬಹುದು. ಹೊಸ ಅವಕಾಶಗಳು ಮೂಡಬಹುದು. ಪ್ರಣಯ ಜೀವನ. ಇಂದು ಪ್ರಣಯಕ್ಕಾಗಿ ಸಂಕೀರ್ಣ ಜೀವನವನ್ನು ತ್ಯಜಿಸಿ. ಸರಳತೆ ಮತ್ತು ನಿಷ್ಠೆಯೇ ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ. ಸಂಗಾತಿಯೊಂದಿಗೆ ಸೌಮ್ಯವಾಗಿ ವರ್ತಿಸಿ, ಏಕೆಂದರೆ ಅಲ್ಪ ಎಚ್ಚರಿಕೆಯಿಂದ ಗಾಯವಾಗುವ ಸಾಧ್ಯತೆ ಇದೆ. ಕುಟುಂಬ. ಮಕ್ಕಳೊಂದಿಗೆ ಸಮಯ ಕಳೆಯುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಅವರ ನಗು ನಿಮ್ಮ ದಿನವನ್ನು ಬೆಳಗುತ್ತದೆ. ಶುಭ ಸೂಚನೆಗಳು. ಅದೃಷ್ಟ ಸಂಖ್ಯೆ 8. ಅದೃಷ್ಟ ಬಣ್ಣಗಳು ಕಪ್ಪು ಮತ್ತು ನೀಲಿ. ಉಪಾಯ: ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಗೊಳಿಸಲು ಓಂ ನೀಲವರ್ಣಾಯ ವಿದ್ಮಹೆ ಸೈಂಹಿಕೇಯಾಯ ಧೀಮಹಿ ತನ್ನೋಂ ರಾಹು ಪ್ರಚೋದಯಾತ್. ಈ ಮಂತ್ರವನ್ನು 11 ಬಾರಿ ಉಚ್ಚರಿಸಿ. ಇಂದು ನಿಮ್ಮ ಶಕ್ತಿ ಕ್ರೀಡೆಗಳಲ್ಲಿ, ನಿಮ್ಮ ಲಾಭ ಮಾತುಗಳಲ್ಲಿ ಮತ್ತು ನಿಮ್ಮ ಶಾಂತಿ ಕುಟುಂಬದಲ್ಲಿ ಅಡಗಿದೆ. ಸರಳತೆ ಮತ್ತು ತಾಳ್ಮೆಯಿಂದ ನಡೆದುಕೊಂಡರೆ ದಿನವು ಸಮೃದ್ಧವಾಗುತ್ತದೆ. ನಮಸ್ಕಾರ ಮಿಥುನರೇ, ಇಂದು ನಿಮ್ಮೊಳಗಿನ ಒತ್ತಡಗಳಿಗೆ ಶಮನ ಸಿಗಲಿದೆ. ಶಾಂತವಾಗಿ ಕುಳಿತು ಈ ಸಂದೇಶವನ್ನು ಹೃದಯದಿಂದ ಸ್ವೀಕರಿಸಿ. ನೀವು ಬಹುಕಾಲದಿಂದ ಎದುರು ನೋಡುತ್ತಿದ್ದ ಜೀವನದ ಒತ್ತಡಗಳು ಇಂದು ತಾತ್ಕಾಲಿಕವಾಗಿ ಶಮನ ಪಡೆಯುತ್ತವೆ. ಆದರೆ
ಶಾಶ್ವತ ಬದಲಾವಣೆ ಬೇಕಾದರೆ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸುವ ಸಮಯ ಈಗಲೇ ಬಂದಿದೆ. ಇದು ಬಹಳ ಪ್ರಯೋಜನಕಾರಿ ದಿನವಲ್ಲ. ಆದ್ದರಿಂದ ನಿಮ್ಮ ಹಣದ ಪರಿಸ್ಥಿತಿಯನ್ನು ಪರಿಶೀಲಿಸಿ. ವೆಚ್ಚಗಳ ಮೇಲೆ ಕಟ್ಟುನಿಟ್ಟಾದ ಮಿತಿ ಹೇರಿರಿ. ತುರ್ತು ನಿಧಿ ಮತ್ತು ಬಜೆಟ್ ಅನ್ನು ಮರುಪರಿಶೀಲಿಸಿ. ಸಣ್ಣ ಜಾಗೃತಿ ದೊಡ್ಡ ಭದ್ರತೆಯನ್ನು ತರುತ್ತದೆ. ನೀವು ಪಾರ್ಟಿ ನೀಡಲು ಯೋಜಿಸುತ್ತಿದ್ದರೆ ನಿಮ್ಮ ಎಲ್ಲ ಒಳ್ಳೆಯ ಸ್ನೇಹಿತರನ್ನು ಆಮಂತ್ರಿಸಿ. ಇಂದು ನಿಮ್ಮನ್ನು ಅಸ್ತುಷ್ಟಗೊಳಿಸುವ ಬಹಳಷ್ಟು ಜನರಿರುತ್ತಾರೆ. ಸಂಭ್ರಮ ಹಂಚಿಕೊಳ್ಳಿ, ಹೃದಯಗಳನ್ನು ಗೆಲ್ಲಿರಿ. ನಿಮ್ಮ ಸಂಪೂರ್ಣ ಮತ್ತು ಪ್ರಶ್ನಾತೀತ ಪ್ರೀತಿ ಒಂದು ಜಾದುವಿನಂಥ ಸೃಜನಾತ್ಮಕ ಶಕ್ತಿಯನ್ನು ಹೊಂದಿದೆ. ನಿಮ್ಮ ಆಯಸ್ಕಾಂತಿಕ ವ್ಯಕ್ತಿತ್ವ ಎಲ್ಲರಲ್ಲೂ ಬೆರೆಯುತ್ತದೆ. ಹೃದಯಗಳನ್ನು ಸೆರೆಹಿಡಿಯುವ ನಿಮ್ಮ ಶಕ್ತಿ ಇಂದು ಪ್ರಭಾವಶಾಲಿ. ಸಂಗಾತಿ ಇಂದು ನಿಜವಾಗಲೂ ವಿಶೇಷವಾದದ್ದೇನಾದರೂ ಮಾಡಬಹುದು. ಸ್ವಯಂ ಸೇವಕ ಕೆಲಸ ಅಥವಾ ಯಾರಿಗಾದರೂ ಸಹಾಯ ಮಾಡುವುದು ನಿಮ್ಮ ಮನಸ್ಸಿಗೆ ಉತ್ತಮ ಟಾನಿಕ್ ಆಗುತ್ತದೆ. ಸೇವೆಯಲ್ಲಿ ಶಾಂತಿ ಸಿಗುತ್ತದೆ. ಅದೃಷ್ಟ ಸಂಖ್ಯೆ 6. ಅದೃಷ್ಟ ಬಣ್ಣಗಳು ಪಾರದರ್ಶಕ ಮತ್ತು ಗುಲಾಬಿ. ಉಪಾಯ: ಯುವತಿಯರು ಮತ್ತು ಉದಾತ್ತ ಮಹಿಳೆಯರನ್ನು ಗೌರವಿಸುವುದರ ಮೂಲಕ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ. ಇಂದು ಶಾಂತಿಯನ್ನು ಆರಿಸಿ ಜೀವನ ಶೈಲಿಯನ್ನು ಜಾಗೃತಿಯಿಂದ ರೂಪಿಸಿರಿ. ಧನ್ಯವಾದಗಳು. ನಮಸ್ಕಾರ ಕರ್ಕರೆ. ಇಂದು ನಿಮ್ಮ ದೈನಂದಿನ ಪಥದಲ್ಲಿ ಶಾಂತಿ ಮತ್ತು ಜಾಗೃತಿ ಎರಡೂ ನಿಮ್ಮೊಂದಿಗೆ ಇರುತ್ತವೆ. ಬಿಡುವಿರದ ಕಾರ್ಯಕ್ರಮಗಳ ಹೊರತಾಗಿಯೂ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ. ಆದರೆ ನಿಮ್ಮ ಅತಿಯಾದ ಜೀವನ ಶೈಲಿ ಮನೆಯಲ್ಲಿ ಆತಂಕವನ್ನುಂಟು ಮಾಡಬಹುದು. ತಡರಾತ್ರಿ ಹೊರಗಡೆ ಇರುವುದನ್ನು ಮತ್ತು ಅನಗತ್ಯ ಖರ್ಚುಗಳನ್ನು ತಡೆಯಿರಿ. ನಿಮ್ಮ ದೇಹ ಮತ್ತು ಮನಸ್ಸು ಇದಕ್ಕೆ ಕೃತಜ್ಞತೆ ಹೇಳುತ್ತದೆ. ಗಡಿಬಿಡಿಯ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ, ವಿಶೇಷವಾಗಿ ಪ್ರಮುಖ ಹಣಕಾಸಿನ ವ್ಯವಹಾರಗಳ ಬಗ್ಗೆ. ತಾತ್ಕಾಲಿಕ ಲಾಭದ ಮೋಹಕ್ಕೆ ಬಲಿಯಾಗದೆ ತಾಳ್ಮೆಯಿಂದ ಪರಿಶೀಲಿಸಿ. ಸಣ್ಣ ಜಾಗೃತಿ ದೊಡ್ಡ ಭದ್ರತೆಯನ್ನು ತರುತ್ತದೆ. ನೀವು ಮಾತ್ರ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಪತ್ನಿಗೆ ಭಾವನಾತ್ಮಕ ಬೆಂಬಲ ನೀಡಬಹುದು. ಮಾತುಗಳಲ್ಲಿಯೇ ಸತ್ಯವಿದೆ. ಹೃದಯದಿಂದ ಕೇಳಿ, ಸೌಮ್ಯವಾಗಿ ಪ್ರತಿಕ್ರಿಯಿಸಿ. ಹಳೆಯ ಪ್ರಣಯದ ಸುಂದರ ದಿನಗಳು ಮತ್ತೆ ನಿಮ್ಮ ಜೀವನದಲ್ಲಿ ಜೀವಬಿಸಬಹುದು. ಬಿಡುವಿರುವ ಸಮಯದಲ್ಲಿ ನೀವು ಆಗಾಗ್ಗೆ ಯೋಚಿಸುವ ಕೆಲಸಗಳನ್ನು ಮಾಡಬೇಕೆಂದು ಬಯಸಬಹುದು. ಆದರೆ ಅವುಗಳನ್ನು ಪೂರ್ಣಗೊಳಿಸಲು ಅವಕಾಶ ಸಿಗದಿರಬಹುದು. ಉಚಿತ ಸಮಯದಲ್ಲಿ ನಕಾರಾತ್ಮಕ ಆಲೋಚನೆಗಳು ಹೆಚ್ಚಾಗಬಹುದು. ಅದನ್ನು ತಡೆಯಲು ಸಕಾರಾತ್ಮಕ ಪುಸ್ತಕಗಳನ್ನು ಓದಿ, ಮನೋರಂಜನಾ ಚಲನಚಿತ್ರ ನೋಡಿ ಅಥವಾ ಸ್ನೇಹಿತರೊಂದಿಗೆ ಸಮಯ ಕಳೆಯಿರಿ. ಕುಟುಂಬ ಮತ್ತು ಮನಃಶಾಂತಿ. ಕುಟುಂಬದೊಂದಿಗೆ ಸಣ್ಣ ಕ್ಷಣಗಳನ್ನು ಹಂಚಿಕೊಳ್ಳಿ. ಅವರ ಸಾನ್ನಿಧ್ಯವು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ತರುತ್ತದೆ. ಸೇವಾ ಮನೋಭಾವ ಅಥವಾ ಯಾರಿಗಾದರೂ ಸಹಾಯ ಮಾಡುವುದರಿಂದ ನಿಮ್ಮ ಒಳಗಿನ ತಣಿವು ಕಡಿಮೆಯಾಗುತ್ತದೆ. ಅದೃಷ್ಟ ಸಂಖ್ಯೆ 1. ಅದೃಷ್ಟ ಬಣ್ಣಗಳು ಕಿತ್ತಳೆ ಮತ್ತು ಚಿನ್ನ. ಉಪಾಯ: ನಿಮ್ಮ ದಿನವನ್ನು ಫಲಪ್ರದವಾಗಿಸಲು ಸಾಧುಗೆ ಕಪ್ಪು ಬಿಳಿ ಬಟ್ಟೆಗಳನ್ನು ದಾನ ಮಾಡಿ. ಇಂದು ಜಾಗೃತೆಯಿಂದ ನಡೆದು ಶಾಂತಿಯನ್ನು ಆರಿಸಿ. ನಿಮ್ಮ ಹೃದಯವೇ ನಿಮ್ಮ ಮಾರ್ಗದರ್ಶಕ. ನಮಸ್ಕಾರ ಸಿಂಹರೇ. ಇಂದು ನಿಮ್ಮ ಮನಸ್ಸಿನಲ್ಲಿ ಭಯದ ಛಾಯೆ ಕಾಣಿಸಬಹುದು. ಆದರೆ ಧೈರ್ಯವೇ ನಿಮ್ಮ ನೈಜ ಸ್ವರೂಪ. ಆ ಧೈರ್ಯವನ್ನು ಎತ್ತಿಕೊಳ್ಳಿ. ಮಾನಸಿಕ ಭಯಗಳು ನಿಮ್ಮ ಧೈರ್ಯವನ್ನು ಕಡಿಮೆ ಮಾಡಬಹುದು. ಸಕಾರಾತ್ಮಕ ಚಿಂತನೆ ಮತ್ತು ಉಜ್ವಲ ಭವಿಷ್ಯವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡರೆ ಈ ಭಯಗಳು ಹಿಂಬಾಲಿಸುತ್ತವೆ. ಪ್ರತಿಯೊಂದು ನಕಾರಾತ್ಮಕ ಆಲೋಚನೆಯನ್ನು ಒಪ್ಪದೆ ನಿಮ್ಮ ಮನಸ್ಸನ್ನು ಪ್ರೇರಕ ವಾಕ್ಯಗಳಿಂದ ತುಂಬಿಸಿ. ಇಂದು ಮಾಡಿದ ಹೂಡಿಕೆಗಳು ನಿಮ್ಮ ಅಭ್ಯುದಯ ಮತ್ತು ಆರ್ಥಿಕ ಭದ್ರತೆಯನ್ನು ಹೆಚ್ಚಿಸುತ್ತವೆ. ಆದರೆ ತ್ವರಿತ ನಿರ್ಧಾರಗಳನ್ನೇ ಕೈಗೊಳ್ಳಬೇಡಿ. ಯೋಜನೆ ಮತ್ತು ಪರಿಶೀಲನೆ ನಿಮ್ಮ ಗೆಲುವಿನ ಕೀಲಕ. ಮಕ್ಕಳು ಮತ್ತು ಮನೆಯ ಪರಿಸ್ಥಿತಿ. ಮಕ್ಕಳು ಮನೆಯಲ್ಲಿಯೇ ಅತಿಶಯೋಕ್ತಿಯಲ್ಲಿರಬಹುದು. ಅವರ ವರ್ತನೆ ನಿಮಗೆ ತೊಂದರೆ ನೀಡಬಹುದು. ಯಾವುದೇ ಕ್ರಮ ಕೈಗೊಳ್ಳುವ ಮೊದಲು ಸತ್ಯಾಸತ್ಯತೆಗಳನ್ನು ಪರಿಶೀಲಿಸಿ ಮತ್ತು ಶಾಂತವಾಗಿ ಮಾತಾಡಿ. ಪ್ರಣಯ ಮತ್ತು ಭಾವನೆಗಳು. ಪ್ರಣಯದ ನೆನಪುಗಳು ನಿಮ್ಮ ದಿನವನ್ನು ಆಕ್ರಮಿಸುತ್ತವೆ. ಹಳೆಯ ಪ್ರೇಮದ ಸ್ಮೃತಿಗಳು ನಿಮ್ಮ ಹೃದಯವನ್ನು ಮೃದುಗೊಳಿಸುತ್ತವೆ. ಆದರೆ ಆತುರದ ನಿರ್ಧಾರಗಳು ನಂತರ ವಿಷಾದಕ್ಕೆ ಕಾರಣವಾಗಬಹುದು. ತಾಳ್ಮೆಯಿಂದ ನಡೆದುಕೊಳ್ಳಿ. ಸಂಗಾತಿ ಮತ್ತು ಸಂವಹನ. ನಿಮ್ಮ ಸಂಗಾತಿ ಇಂದು ನಿಮ್ಮ ಒಳ್ಳೆಯ ಗುಣಗಳನ್ನು ಹೊಗಳುತ್ತಾರೆ ಮತ್ತು ನಿಮ್ಮ ಮೇಲೆ ಪ್ರೀತಿ ಹೆಚ್ಚಾಗುತ್ತದೆ. ಆದರೆ ನಿಮ್ಮ ಮಾತುಗಳು ಆಪ್ತರಿಗೆ ಅರ್ಥವಾಗದಿರುವ ಸಾಧ್ಯತೆ ಇದೆ. ಈ ಕಾರಣದಿಂದಾಗಿ ತೊಂದರೆಗುಂಟಾಗಬಹುದು. ಶ್ರವಣ ಮತ್ತು ಸ್ಪಷ್ಟತೆ ಮುಖ್ಯ. ಶುಭ ಸೂಚನೆಗಳು. ಅದೃಷ್ಟ ಸಂಖ್ಯೆ 8. ಅದೃಷ್ಟ ಬಣ್ಣಗಳು ಕಪ್ಪು ಮತ್ತು ನೀಲಿ. ಉಪಾಯ: ಹಳದಿ ಗಂಟು, ಕೇಸರಿ, ಹಳದಿ ಶ್ರೀಗಂಧ ಮತ್ತು ಹಳದಿ ಬೇಳೆಯನ್ನು ಹೆಚ್ಚು ಸೇವಿಸುವುದರಿಂದ
ಆರೋಗ್ಯ ಉತ್ತಮವಾಗುತ್ತದೆ. ಇಂದು ಶಾಂತಿಯನ್ನು ಆರಿಸಿ ಧೈರ್ಯದಿಂದ ನಡೆದುಕೊಳ್ಳಿ. ನಮಸ್ಕಾರ, ಕನ್ಯಾ ರಾಶಿ. ಇಂದು ನಿಮ್ಮೊಳಗಿನ ಒತ್ತಡಗಳಿಗೆ ಶಮನ ಸಿಗಲಿದೆ. ಈ ಸಂದೇಶವನ್ನು ಮನಸ್ಸಿನಿಂದ ಕೇಳಿ ನಿಮ್ಮ ಹೃದಯಕ್ಕೆ ಶಾಂತಿ ತುಂಬಿಕೊಳ್ಳಿ. ನೀವು ಬಹುಕಾಲದಿಂದ ಎದುರು ನೋಡುತ್ತಿದ್ದ ಜೀವನದ ಒತ್ತಡಗಳು ಇಂದು ತಾತ್ಕಾಲಿಕವಾಗಿ ಶಮನ ಪಡೆಯುತ್ತವೆ. ಆದರೆ ಶಾಶ್ವತ ಬದಲಾವಣೆಗೆ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸುವುದು ಅಗತ್ಯ. ಸಣ್ಣ ಸ್ಥಿರ ಕ್ರಮಗಳು ನಿಮ್ಮ ದೈನಂದಿನ ಒತ್ತಡವನ್ನು ದೂರ ಮಾಡುತ್ತವೆ. ತಮ್ಮ ಆಪ್ತರು ಅಥವಾ ಸಂಬಂಧಿಕರೊಂದಿಗೆ ವ್ಯಾಪಾರ ಮಾಡುವವರು ಇಂದು ತುಂಬಾ ಯೋಚಿಸಿ ಅರ್ಥ ಮಾಡಿಕೊಂಡು ಹೆಜ್ಜೆ ಹಾಕಬೇಕು. ಬೇಗನೆ ನಿರ್ಧಾರ ತೆಗೆದುಕೊಂಡರೆ ಆರ್ಥಿಕ ನಷ್ಟ ಸಂಭವಿಸಬಹುದು. ಒಪ್ಪಂದಗಳನ್ನು ಓದಿ ಷರತ್ತುಗಳನ್ನು ಸ್ಪಷ್ಟವಾಗಿ ನಿರ್ಧರಿಸಿ. ಮಕ್ಕಳು ಮತ್ತು ಕುಟುಂಬ. ಮಕ್ಕಳು ತಮ್ಮ ವೃತ್ತಿಯನ್ನು ಯೋಚಿಸುವುದಕ್ಕಿಂತ ಹೊರಾಂಗಣ ಚಟುವಟಿಕೆಗಳಲ್ಲಿ ಹೆಚ್ಚು ಸಮಯ ಕಳೆಯಬಹುದು. ಇದರಿಂದ ನಿರಾಸೆ ಉಂಟಾಗಬಹುದು. ಅವರೊಂದಿಗೆ ಸಂವಾದ ಮಾಡಿ ಗುರಿಗಳನ್ನು ಸೌಮ್ಯವಾಗಿ ಮಾರ್ಗದರ್ಶಿಸಿ. ಪ್ರೇಮ ಮತ್ತು ಸಾಮಾಜಿಕ ಘಟನೆಗಳು. ನಿಮ್ಮ ಪ್ರೇಮ ಸಂಗಾತಿ ಇಂದು ನಿಜಕ್ಕೂ ಅದ್ಭುತವಾದದ್ದನ್ನು ತರುತ್ತಾರೆ. ಒಂದು ನಿಜವಾದ ಸಂಜೆ ನಿಮ್ಮಿಬ್ಬರ ಸಂಬಂಧವನ್ನು ಮತ್ತಷ್ಟು ಗಾಢಗೊಳಿಸುತ್ತದೆ. ಉದ್ಯಾನದಲ್ಲಿ ಸುತ್ತಾಡುವಾಗ ಹಿಂದಿನ ಅಪಶ್ರುತಿಯೊಬ್ಬರನ್ನು ಭೇಟಿಯಾಗುವ ಸಾಧ್ಯತೆ ಇದೆ. ಶಾಂತ ಮನಸ್ಸಿನಿಂದ ನಡೆದುಕೊಳ್ಳಿ. ಉದ್ಯಮ ಮತ್ತು ಸಣ್ಣ ಸಂಭ್ರಮ. ಸಣ್ಣ ಉದ್ಯಮಗಳು ತಮ್ಮ ಕಾರ್ಮಿಕರಿಗೆ ಸಂತೋಷ ನೀಡಲು ಪಾರ್ಟಿಯನ್ನು ಆಯೋಜಿಸಬಹುದು. ಈ ಸಂದರ್ಭದಲ್ಲಿ ನಿಮ್ಮ ಸಹಕಾರ ಮತ್ತು ಹರ್ಷಭರಿತ ಭಾಗವಹಿಸಿಕೆ ಸಂಬಂಧಗಳನ್ನು ಬಲಪಡಿಸುತ್ತದೆ. ಶುಭ ಸೂಚನೆಗಳು. ಅದೃಷ್ಟ ಸಂಖ್ಯೆ 7. ಅದೃಷ್ಟ ಬಣ್ಣಗಳು ಕ್ರೇಮೆ ಮತ್ತು ಬಿಳಿ. ಉಪಾಯ: ಶಿವ, ಭೈರವ ಮತ್ತು ಹನುಮಂತ ದೇವರನ್ನು ಪೂಜಿಸುವುದು ಅಥವಾ ನಮಸ್ಕರಿಸುವುದು ಅಥವಾ ದರ್ಶನ ಮಾಡುವುದರಿಂದ ಕುಟುಂಬ ಜೀವನ ಸುಧಾರಿಸುತ್ತದೆ. ಇಂದು ಶಾಂತಿಯನ್ನು ಆರಿಸಿ ಜಾಗೃತಿಯಿಂದ ನಡೆದುಕೊಳ್ಳಿ. ನಮಸ್ಕಾರ, ತುಲಾ ರಾಶಿಯವರೇ. ಇಂದು ನಿಮ್ಮೊಳಗಿನ ಧೈರ್ಯ ಮತ್ತು ಸ್ಥೈರ್ಯವೇ ನಿಮ್ಮ ದಿಕ್ಕು ನಿರ್ಧರಿಸುತ್ತವೆ. ಶಾಂತವಾಗಿ ಕುಳಿತು ಈ ಸಂದೇಶವನ್ನು ಸ್ವೀಕರಿಸಿ. ನಿಮ್ಮ ಬಲವಾದ ದೃಢತೆ ಮತ್ತು ನಿರ್ಭಯತೆ ಇಂದು ನಿಮ್ಮ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಯಾವುದೇ ಪರಿಸ್ಥಿತಿಯನ್ನು ನಿಯಂತ್ರಣದಲ್ಲಿ ಇಡಲು ಈ ಗುಣಗಳನ್ನು ಕಾಯ್ದುಕೊಳ್ಳಿ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಶಕ್ತಿ. ಇಂದು ಹಣದ ನಷ್ಟ ಸಂಭವಿಸಬಹುದಾಗಿದೆ. ವಹಿವಾಟುಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಹೆಚ್ಚು ಜಾಗರೂಕರಾಗಿರಿ. ಒಪ್ಪಂದಗಳನ್ನು ತಕ್ಷಣ ಒಪ್ಪಿಕೊಳ್ಳಬೇಡಿ. ಎಲ್ಲ ಅಂಶಗಳನ್ನು ಪರಿಶೀಲಿಸಿ. ಸಾಮಾಜಿಕ ಕೂಟಗಳಲ್ಲಿ ನಿಮ್ಮ ಹಾಸ್ಯದ ಪ್ರಕೃತಿ ನಿಮ್ಮನ್ನು ಜನಪ್ರಿಯಗೊಳಿಸುತ್ತದೆ. ಪ್ರೀತಿಪಾತ್ರರಿಂದ ಉಡುಗೊರೆ ಅಥವಾ ಪಾರಿತೋಷಕಗಳನ್ನು ಸ್ವೀಕರಿಸುವುದರಿಂದ ದಿನವೂ ರೋಮಾಂಚಕವಾಗುತ್ತದೆ. ಆ ಕ್ಷಣಗಳನ್ನು ಹೃದಯದಿಂದ ಆನಂದಿಸಿ. ನೀವು ದೇಹವನ್ನು ಸರಿಪಡಿಸಲು ಅನೇಕ ಬಾರಿ ಯೋಚಿಸುವಿರಿ. ಆದರೆ ಈ ಯೋಜನೆಗಳು ಇಂದಿಗೆ ಮುಂದೂಡುವ ಸಾಧ್ಯತೆ ಇದೆ. ಸಣ್ಣ ನಿರಂತರ ಕ್ರಮಗಳನ್ನು ಆರಿಸಿ. ತ್ವರಿತ ಬದಲಾವಣೆಗಳ ಬದಲು ಸ್ಥಿರತೆಯನ್ನು ಮೆಚ್ಚಿ. ಇಂದು ನೀವು ಮತ್ತೆ ನಿಮ್ಮ ಸಂಗಾತಿಯೊಂದಿಗೆ ಪ್ರೀತಿಯಲ್ಲಿ ಬೀಳುವಿರಿ. ನಿಮ್ಮ ಯೋಗ್ಯತೆಗಳು ಜನರ ನಡುವೆ ಮೆಚ್ಚುಗೆಗೆ ಕಾರಣವಾಗುತ್ತವೆ. ಆತ್ಮವಿಶ್ವಾಸದಿಂದ ನಡೆದು ನಿಮ್ಮ ಹೃದಯವನ್ನು ತೆರೆಯಿರಿ. ಇಂದು ಜಾಗರೂಕತೆಯಿಂದ ನಡೆದು ಧೈರ್ಯವನ್ನು ಕಾಯ್ದುಕೊಳ್ಳಿ. ನಿಮ್ಮ ಮನಸ್ಸು ಶಾಂತವಾಗಿರಲಿ. ಪ್ರೀತಿ ಮತ್ತು ಜಾಗರೂಕತೆ ನಿಮ್ಮ ಹಾದಿಯನ್ನು ಬೆಳಗಲಿ. ಶುಭ ಸೂಚನೆಗಳು ಮತ್ತು ಉಪಾಯ. ಅದೃಷ್ಟ ಸಂಖ್ಯೆ 9. ಅದೃಷ್ಟ ಬಣ್ಣಗಳು ಕೆಂಪು ಮತ್ತು ಮರೂನ್. ಉಪಾಯ: ಸ್ಥಿರವಾದ ಆರ್ಥಿಕ ಜೀವನಕ್ಕಾಗಿ ಭಗವಂತನ ಮೇಲೆ ಬಲವಾದ ನಂಬಿಕೆಯನ್ನು ಹೊಂದಿರಿ. ಒಳ್ಳೆಯ ಜನರೊಂದಿಗೆ ಸಂಪರ್ಕ ಸಾಧಿಸಿ. ಜನರ ಬಗ್ಗೆ ಕೆಟ್ಟದಾಗಿ ಯೋಚಿಸುವುದನ್ನು ತಪ್ಪಿಸಿ ಮತ್ತು ಮಾನಸಿಕ ಹಿಂಸೆಯಿಂದ ದೂರವಿರಿ. ನಮಸ್ಕಾರ ವೃಶ್ಚಿಕರೇ. ಇಂದು ನಿಮ್ಮ ಹೃದಯದಲ್ಲಿ ಸಂತೋಷದ ಬೆಳಕು ಹೊಳೆಯಲಿದೆ. ಈ ಸಂದೇಶವನ್ನು ಮನಸ್ಸಿನಿಂದ ಸ್ವೀಕರಿಸಿ. ಇಂದು ಸಂತೋಷದ ಸುದ್ದಿ ನಿಮಗೆ ಬರಬಹುದು. ಹಣಕಾಸಿನಲ್ಲಿ ಉತ್ತಮ ಲಾಭ ಕಾಣಿಸಬಹುದು. ಆದರೆ ಅದನ್ನು ಕೈಯಿಂದ ಜಾರಿ ಹೋಗದಂತೆ ಜಾಗೃತಿಯಿಂದ ನಿರ್ವಹಿಸಿ. ತ್ವರಿತ ಖರ್ಚುಗಳನ್ನು ತಡೆಯಿರಿ ಮತ್ತು ಲಾಭವನ್ನು ಸುರಕ್ಷಿತವಾಗಿ ಸಂರಕ್ಷಿಸಿ. ನಿಮ್ಮ ವಿಚಿತ್ರ ವರ್ತನೆಯ ಹೊರತಾಗಿಯೂ ಸಂಗಾತಿ ನಿಮ್ಮೊಂದಿಗೆ ಸಹಕಾರಿಯಾಗಿರುತ್ತಾರೆ. ಅವರ ಪ್ರೀತಿ ಮತ್ತು ಬೆಂಬಲವು ನಿಮ್ಮ ದಿನವನ್ನು ಇನ್ನೂ ಮಧುರಗೊಳಿಸುತ್ತದೆ. ಅವರ ಪ್ರಣಯದ ಉತ್ಕಟತೆ ಇಂದು ಸ್ಪಷ್ಟವಾಗಿ ಕಾಣಿಸುತ್ತದೆ. ಈ ದಿನವು ಒಂದು ಸುಂದರ ಸಂದೇಶದೊಂದಿಗೆ ಆನಂದ ಮತ್ತು ಸಂತೋಷದಿಂದ ತುಂಬಿದೆ. ನಿಮ್ಮ ಪ್ರಿಯತಮ ನಿಮ್ಮ ಯಾವುದೇ ವಿಷಯದಿಂದ ತುಂಬಾ ನಗುತ್ತಾರೆ. ಆ ನಗು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಉತ್ಸಾಹವನ್ನು ನೀಡುತ್ತದೆ.
ನಿಮ್ಮ ನ್ಯೂನ್ಯತೆಗಳ ಮೇಲೆ ನೀವು ಕೆಲಸ ಮಾಡುವ ಅಗತ್ಯವಿದೆ. ಅದಕ್ಕಾಗಿ ನಿಮಗಾಗಿ ಸಮಯವನ್ನು ಮೀಸಲಿಡಿ. ಸ್ವಯಂ ಪರೀಕ್ಷೆ ಮತ್ತು ಸಣ್ಣ ಅಭ್ಯಾಸಗಳು ದೀರ್ಘಕಾಲಿಕ ಬದಲಾವಣೆಗೆ ದಾರಿ ತೋರಿಸುತ್ತವೆ. ಧೈರ್ಯದಿಂದ ನಿಮ್ಮ ಒಳಗಿನ ದುರ್ಬಲತೆಗಳನ್ನು ಎದುರಿಸಿ. ದಿನವು ಒಟ್ಟಾರೆ ಉತ್ತಮವಾಗಿದೆ. ಹಣ ಬಂದರೂ ಜಾಗೃತಿಯನ್ನು ಕಳೆದುಕೊಳ್ಳಬೇಡಿ. ಲಾಭವನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಿ. ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಹಾಸ್ಯವು ನಿಮ್ಮನ್ನು ಸುತ್ತಿವರೆದಿರುತ್ತದೆ. ಅದೃಷ್ಟ ಸಂಖ್ಯೆ 2. ಅದೃಷ್ಟ ಬಣ್ಣಗಳು ಬೆಳ್ಳಿ ಮತ್ತು ಬಿಳಿ. ಉಪಾಯ: ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸಲು ಅಸೂಯೆ, ಹೊಟ್ಟೆಹುರಿ ಮುಂತಾದ ಗುಣಲಕ್ಷಣಗಳನ್ನು ತಪ್ಪಿಸಿ. ಮನಸ್ಸಿನಲ್ಲಿ ಕೃತಜ್ಞತೆಯನ್ನು ಬೆಳೆಸಿರಿ ಮತ್ತು ಸೌಮ್ಯತೆಯಿಂದ ನಡೆದುಕೊಳ್ಳಿ. ಇಂದು ಶಾಂತಿಯನ್ನು ಆರಿಸಿ, ಪ್ರೀತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹೃದಯವೇ ನಿಮ್ಮ ಮಾರ್ಗದರ್ಶಿ. ನಮಸ್ಕಾರ ಧನುರಾಶಿಯವರೇ. ಇಂದು ನಿಮ್ಮ ಹೃದಯದಲ್ಲಿ ಜಾಗೃತಿ ಮತ್ತು ಪ್ರೀತಿ ಎರಡೂ ಒಂದೇ ಸಮಯದಲ್ಲಿ ಹೊಳೆಯುತ್ತವೆ. ಈ ಸಂದೇಶವನ್ನು ಮನಸ್ಸಿನಿಂದ ಸ್ವೀಕರಿಸಿ. ಗರ್ಭಿಣಿಯರಿಗೆ ಎಂದು ವಿಶೇಷ ಎಚ್ಚರಿಕೆ. ಹೊರಗೆ ನಡೆಯುವಾಗ ಹೆಚ್ಚು ಜಾಗರೂಕರಾಗಿರಿ. ಸಂಘ ಸವಲತ್ತುಗಳನ್ನು ಗಮನಿಸಿ. ನಿಮ್ಮ ಆರೋಗ್ಯ ಮತ್ತು ಸಂರಕ್ಷತೆ ಮೊದಲಿಗಿರಲಿ. ನೀವು ಸಾಲ ಪಡೆಯಲು ಪ್ರಯತ್ನಿಸುತ್ತಿದ್ದರೆ ಮತ್ತು ಈ ಕಾರ್ಯದಲ್ಲಿ ದೀರ್ಘಕಾಲ ತೊಡಗಿಸಿಕೊಂಡಿದ್ದರೆ ಇಂದು ಸಾಲ ಸಿಗುವ ಸಾಧ್ಯತೆ ಇದೆ. ಆದರೂ ಹಣವನ್ನು ಕೈಯಿಂದ ಜಾರಿ ಹೋಗದಂತೆ ಜಾಗೃತಿಯಿಂದ ನಿರ್ವಹಿಸಿ. ಯೋಜನೆ ಮತ್ತು ದಾಖಲೆಗಳನ್ನು ಪರಿಶೀಲಿಸಿ. ಮಕ್ಕಳು ಮತ್ತು ಶಿಕ್ಷಣದ ಪರಿಸ್ಥಿತಿ. ಮಕ್ಕಳು ಅಧ್ಯಯನದಲ್ಲಿ ನಿರಾಸಕ್ತಿಯನ್ನು ತೋರಬಹುದು. ಶಾಲೆಯಲ್ಲಿ ಅವರ ಪ್ರದರ್ಶನ ನಿಮಗೆ ನಿರಾಸೆ ತರುತ್ತದೆ. ಅವರೊಂದಿಗೆ ಶಾಂತವಾಗಿ ಮಾತಾಡಿ, ಪ್ರೇರಣೆ ನೀಡಿ ಮತ್ತು ಸಣ್ಣ ಗುರಿಗಳನ್ನು ಹೊಂದಿಸಿ. ಪ್ರೇಮ ಮತ್ತು ಸಂವಹನದ ಎಚ್ಚರಿಕೆ. ಇಂದು ನಿಮ್ಮ ಪ್ರಿಯತಮೆಗೆ ತೀರಾ ಮಧುರವಾದ ಮಾತುಗಳನ್ನು ಹೇಳಬೇಡಿ. ಅತಿಯಾದ ಭಾವನಾತ್ಮಕತೆ ಕೆಲವೊಮ್ಮೆ ಗೊಂದಲ ಉಂಟು ಮಾಡಬಹುದು. ನಿಮ್ಮ ಪ್ರೀತಿ ಪ್ರಕಾಶಮಾನವಾಗಿರಲಿ, ಆದರೆ ಕೇವಲ ಪ್ರಶಂಸಾರ್ಹ ಮತ್ತು ಸತ್ಯವಾದ ಮಾತುಗಳನ್ನು ಮಾತ್ರ ಹೇಳಿ. ದಿನದ ಸನ್ನಿವೇಶ ಮತ್ತು ಸಹಾಯ. ವಿದ್ಯುತ್ ಸಮಸ್ಯೆ ಅಥವಾ ಬೇರೆ ಕಾರಣದಿಂದ ತಯಾರಾಗಲು ತಡವಾಗಬಹುದು, ಆದರೆ ಸಂಗಾತಿ ನಿಮ್ಮ ನೆರವಿಗೆ ಬರುತ್ತಾರೆ. ಮನೆಯಲ್ಲೇ ಇರುವ ತೊಡಕುಗಳು ನಿಮ್ಮ ಮನಸ್ಸನ್ನು ಕಾಡಬಹುದು. ಶಾಂತ ಮನಸ್ಸಿನಿಂದ ಕ್ರಮ ಕೈಗೊಳ್ಳಿ. ಶುಭ ಸೂಚನೆಗಳು ಮತ್ತು ಉಪಾಯ. ಅದೃಷ್ಟ ಸಂಖ್ಯೆ 8. ಅದೃಷ್ಟ ಬಣ್ಣಗಳು ಕಪ್ಪು ಮತ್ತು ನೀಲಿ. ಉಪಾಯ: ಹಾಲು ಸೇರಿಸಿರುವ ನೀರಿನಿಂದ ಸ್ನಾನ ಮಾಡುವುದರಿಂದ ಆರೋಗ್ಯ ಉತ್ತಮವಾಗುತ್ತದೆ. ಇಂದು ಜಾಗೃತಿಯಿಂದ ನಡೆದು ಪ್ರೀತಿ ಮತ್ತು ಶಾಂತಿಯನ್ನು ಆರಿಸಿ. ನಮಸ್ಕಾರ ಮಕರರೇ. ಇಂದು ನಿಮ್ಮೊಳಗಿನ ಜಾಗೃತಿ ಮತ್ತು ಪ್ರೇರಣೆ ನಿಮ್ಮನ್ನು ಹೊಸ ದಿಕ್ಕಿಗೆ ತಳ್ಳಲಿದೆ. ಈ ಸಂದೇಶವನ್ನು ಮನಸ್ಸಿನಿಂದ ಸ್ವೀಕರಿಸಿ. ನೀವು ನಿಮ್ಮನ್ನು ನೋಡಿಕೊಳ್ಳಲು ಬಯಸುವ ಮನೋಭಾವ ಹೊಂದಿದ್ದರೂ ಇತರರ ಅಗತ್ಯಗಳು ನಿಮಗೆ ಕಡಿವಾಣ ಹಾಕಬಹುದು. ಭಾವನೆಗಳನ್ನು ತಡೆಹಿಡಿಯಬೇಡಿ, ಆದರೆ ವಿಶ್ರಾಂತಿ ಪಡೆಯಲು ನಿಮಗೆ ಇಷ್ಟವಾದ ಕಾರ್ಯವನ್ನು ಮಾಡಿ. ಅದು ನಿಮ್ಮ ಮನಸ್ಸಿಗೆ ನವಚೇತನ ನೀಡುತ್ತದೆ. ವಿಪರೀತ ಖರ್ಚುಗಳನ್ನು ನಿಲ್ಲಿಸಿದಾಗ ಮಾತ್ರ ನಿಮ್ಮ ಹಣವು ನಿಮ್ಮ ಕೆಲಸಕ್ಕೆ ಬರುತ್ತದೆ. ಇಂದು ನೀವು ಈ ಸತ್ಯವನ್ನು ಗಾಢವಾಗಿ ಅರ್ಥ ಮಾಡಿಕೊಳ್ಳುತ್ತೀರಿ. ಬಜೆಟ್ ಅನ್ನು ಮರುಪರಿಶೀಲಿಸಿ ಮತ್ತು ಅನಗತ್ಯ ಖರ್ಚುಗಳನ್ನು ತಡೆಗಟ್ಟಿರಿ. ಕುಟುಂಬ ಮತ್ತು ಸಂಗಾತಿ ಸಂಬಂಧ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಆಹ್ಲಾದಕರ ಸಮಯ ಕಳೆಯಿರಿ. ಅವರ ಸಾನ್ನಿಧ್ಯವು ನಿಮ್ಮ ಮನಸ್ಸಿಗೆ ಶಾಂತಿ ತರುತ್ತದೆ. ನೀವು ಜೀವನದ ತೊಂದರೆಗಳನ್ನು ಸಂಗಾತಿಯೊಂದಿಗೆ ಹಂಚಿಕೊಳ್ಳಲು ಬಯಸಿದ್ದರೂ ಅವರು ತಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡಿದರೆ ಅದು ನಿಮಗೆ ಮತ್ತಷ್ಟು ತೊಂದರೆ ನೀಡಬಹುದು. ಈ ಸಂದರ್ಭದಲ್ಲಿ ಶ್ರವಣ ಮತ್ತು ಸಹಾನುಭೂತಿ ಮುಖ್ಯ. ಆರೋಗ್ಯ ಮತ್ತು ನಿಷೇಧ. ಈ ರಾಶಿಯವರು ಇಂದು ಮಾದಕ ಸಿಗರೇಟ್ನಿಂದ ದೂರವಿರಬೇಕು. ಇದು ನಿಮ್ಮ ಅಮೂಲ್ಯ ಸಮಯವನ್ನು ಮತ್ತು ಆರೋಗ್ಯವನ್ನು ಹಾಳು ಮಾಡಬಹುದು. ಪ್ರಾಣಾಯಾಮ ಮತ್ತು ಸಣ್ಣ ವ್ಯಾಯಾಮಗಳನ್ನು ಮಾಡಿ. ಇದು ನಿಮ್ಮ ಶಕ್ತಿಯನ್ನು ಪುನರುಜ್ಜೀವನಗೊಳಿಸುತ್ತದೆ. ಪ್ರೇಮ ಮತ್ತು ದಿನದ ಸನ್ನಿವೇಶ. ನೀವು ಒಂದು ಸುಂದರವಾದ ಪ್ರಣಯಭರಿತ ದಿನವನ್ನು ಅನುಭವಿಸಬಹುದು, ಆದರೆ ಕೆಲವು ಆರೋಗ್ಯ ಸಮಸ್ಯೆಗಳು ತಲೆದೋರಬಹುದು. ಪ್ರೀತಿ ಮತ್ತು ಆರೈಕೆ ಎರಡನ್ನೂ ಸಮತೋಲನದಲ್ಲಿರಿಸಿ. ತಕ್ಷಣದ ನಿರ್ಧಾರಗಳ ಬದಲು ತಾಳ್ಮೆಯಿಂದ ನಡೆದುಕೊಳ್ಳಿ. ಬದಲಾವಣೆ ಮತ್ತು ಹೊಸ ದಿಕ್ಕು. ಹಳೆಯ ದಿನಗಳು ಈಗ ಕೊನೆಗೊಂಡಿವೆ. ಈಗ ನಿಮ್ಮ ಜೀವನಕ್ಕೆ ಹೊಸ ನಿರ್ದೇಶನ ನೀಡುವ ಬಗ್ಗೆ ಆಲೋಚಿಸುವ ಸಮಯ. ಸಣ್ಣ ನಿರಂತರ ಕ್ರಮಗಳು ದೊಡ್ಡ ಬದಲಾವಣೆಗೆ ದಾರಿ ತೋರಿಸುತ್ತವೆ. ಶುಭ ಸೂಚನೆಗಳು ಮತ್ತು ಉಪಾಯ. ಅದೃಷ್ಟ ಸಂಖ್ಯೆ 8. ಅದೃಷ್ಟ ಬಣ್ಣಗಳು ಕಪ್ಪು ಮತ್ತು ನೀಲಿ. ಉಪಾಯ: ಹಸಿರು ಬಣ್ಣದ ಗಾಜಿನ ಬಾಟಲಿಯೊಂದು ಸೂರ್ಯನ ಬೆಳಕಿನಲ್ಲಿ ಇಟ್ಟು ಆ ನೀರನ್ನು ಸ್ನಾನದ ನೀರಿನೊಂದಿಗೆ ಸೇರಿಸಿ. ರೋಗಮುಕ್ತ ಜೀವನಕ್ಕಾಗಿ ಸಹಾಯಕ. ಇಂದು ಜಾಗೃತಿಯಿಂದ ನಡೆದು ಶಾಂತಿಯನ್ನು ಆರಿಸಿ. ನಿಮ್ಮ ಹೃದಯವೇ ನಿಮ್ಮ ಮಾರ್ಗದರ್ಶಿ. ನಮಸ್ಕಾರ ಕುಂಭರೇ. ಇಂದು ನಿಮ್ಮ ಸುತ್ತಲೂ ಪ್ರಭಾವಿ ಜನರ ಬೆಂಬಲವು ನಿಮ್ಮ ಮನಸ್ಸಿಗೆ ಸ್ಥೈರ್ಯವನ್ನು ನೀಡುತ್ತದೆ. ಈ ಸಂದೇಶವನ್ನು ಮನಸ್ಸಿನಿಂದ ಸ್ವೀಕರಿಸಿ.
ಅತ್ಯಂತ ಪ್ರಭಾವಿ ವ್ಯಕ್ತಿಗಳ ಬೆಂಬಲವು ನಿಮ್ಮ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸುತ್ತದೆ. ಅವನ ಸಲಹೆ ಮತ್ತು ಮಾರ್ಗದರ್ಶನವನ್ನು ಮನಸ್ಸಿನಿಂದ ಸ್ವೀಕರಿಸಿ. ಇದು ನಿಮ್ಮ ನಿರ್ಧಾರಗಳನ್ನು ದೃಢಗೊಳಿಸುತ್ತದೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಡೇರಿ ಉದ್ಯಮಕ್ಕೆ ಸೇರಿದವರು ಇಂದು ಆರ್ಥಿಕ ಲಾಭ ಪಡೆಯುವ ಪ್ರಬಲ ಸಾಧ್ಯತೆಯಿದೆ. ಲಾಭ ಬಂದರೆ ಅದನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಿ. ಅನಗತ್ಯ ಖರ್ಚುಗಳನ್ನು ತಡೆಯಿರಿ ಮತ್ತು ಲೆಕ್ಕಪತ್ರಗಳನ್ನು ಸರಿಯಾಗಿ ಸಂರಕ್ಷಿಸಿ. ನಿಮ್ಮ ಸಂಗಾತಿ ಇಂದು ನಿಮ್ಮ ಬೆಂಬಲಿಯಾಗಿರುತ್ತಾರೆ ಮತ್ತು ಸಹಾಯ ಮಾಡುತ್ತಾರೆ. ಅವರ ಪ್ರೀತಿ ಮತ್ತು ಸಹಕಾರವು ನಿಮ್ಮ ದಿನವನ್ನು ಸುಗಮಗೊಳಿಸುತ್ತದೆ. ಅವರೊಂದಿಗೆ ಸಂವಾದ ಮಾಡಿ ಭಾವನೆಗಳನ್ನು ಹಂಚಿಕೊಳ್ಳಿ. ನೀವು ಸ್ನೇಹಿತರೊಂದಿಗೆ ಸಮಯ ಕಳೆಯಬಹುದು, ಆದರೆ ಆ ಸಮಯದಲ್ಲಿ ಆಲ್ಕೋಹಾಲ್ ಸೇವಿಸುವುದನ್ನು ತಪ್ಪಿಸಬೇಕು. ಇಲ್ಲದಿದ್ದರೆ ಸಮಯ ಹಾಳಾಗಬಹುದು. ಶಾಪಿಂಗ್ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಸಂಬಂಧಗಳನ್ನು ಬಲಪಡಿಸುತ್ತದೆ. ಖರ್ಚುಗಳ ಮೇಲೆ ಸ್ವಲ್ಪ ಗಮನ ಹರಿಸಿ. ನಿಮ್ಮ ಸಂಪೂರ್ಣ ಹಾಗೂ ಪ್ರಶ್ನಾತೀತ ಪ್ರೀತಿ ಒಂದು ಜಾದವಿನಂಥ ಸೃಜನಾತ್ಮಕ ಶಕ್ತಿಯನ್ನು ಹೊಂದಿದೆ. ಈ ಶಕ್ತಿಯನ್ನು ಸೃಜನಾತ್ಮಕ ಕಾರ್ಯಗಳಲ್ಲಿ ಹೂಡಿದರೆ ಸಂಬಂಧಗಳು ಮತ್ತಷ್ಟು ಗಾಢವಾಗುತ್ತವೆ. ನಿಮ್ಮ ವೈವಾಹಿಕ ಸಂತೋಷಕ್ಕೆ ನೀವು ಒಂದು ಅದ್ಭುತ ಅಚ್ಚರಿಯನ್ನು ಪಡೆಯುತ್ತೀರಿ. ಕುಟುಂಬದೊಂದಿಗೆ ಸಮಯ ಕಳೆಯುವುದು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಸಂತೋಷ ತರುತ್ತದೆ. ಅದೃಷ್ಟ ಸಂಖ್ಯೆ 6. ಅದೃಷ್ಟ ಬಣ್ಣಗಳು ಪಾರದರ್ಶಕ ಮತ್ತು ಗುಲಾಬಿ ಬಣ್ಣ. ಉಪಾಯ: ಸಕಾರಾತ್ಮಕ ಚಿಂತನೆಯು ಯಶಸ್ಸಿನ ಮುಖ್ಯ ಏಣಿಯಾಗಿದೆ. ಇದನ್ನು ಪಡೆಯಲು ಯಾವುದೇ ಧಾರ್ಮಿಕ ಸ್ಥಳದಲ್ಲಿ ಧ್ವಜವನ್ನು ದಾನ ಮಾಡಿ. ಇಂದು ಜಾಗೃತಿಯಿಂದ ನಡೆದು ಶಾಂತಿಯನ್ನು ಆರಿಸಿ. ನಿಮ್ಮ ಸೃಜನಾತ್ಮಕತೆ ಮತ್ತು ಪ್ರೀತಿ ನಿಮ್ಮನ್ನು ಮುನ್ನಡೆಸಲಿ. ನಮಸ್ಕಾರ ಮೀನರಾಶಿರೇ. ಇಂದು ನಿಮ್ಮ ಸುತ್ತಲೂ ಹಾಸ್ಯ ಪ್ರಜ್ಞೆಯ ಸಂಬಂಧಿಕರ ಸಾನ್ನಿಧ್ಯವು ನಿಮ್ಮ ಉದ್ವೇಗವನ್ನು ಶಮನಗೊಳಿಸುತ್ತದೆ. ಈ ಸಂದೇಶವನ್ನು ಮನಸ್ಸಿನಿಂದ ಸ್ವೀಕರಿಸಿ. ಹಾಸ್ಯ ಪ್ರಜ್ಞೆ ಇರುವ ಸಂಬಂಧಿಕರ ಸಂಘವು ನಿಮ್ಮ ಮನಸ್ಸಿಗೆ ತಕ್ಷಣದ ಶಮನವನ್ನು ನೀಡುತ್ತದೆ. ಇಂತಹ ಸಂಬಂಧಿಗಳನ್ನು ಹೊಂದಿರುವುದು ನಿಮ್ಮ ಅದೃಷ್ಟ. ಅವರೊಂದಿಗೆ ಸಮಯ ಕಳೆಯುವುದರಿಂದ ನೀವು ಬೇಕಾದ ವಿಶ್ರಾಂತಿಯನ್ನು ಪಡೆಯುತ್ತೀರಿ. ಒಂಟಿತನದ ಭಾವನೆ ಬಂದರೆ ಸ್ನೇಹಿತರು ನಿಮ್ಮನ್ನು ಹೊರಗೆ ಕಳೆದು ಅದನ್ನು ಹೋಗಲಾಡಿಸುತ್ತಾರೆ. ಹಣಕಾಸು ಮತ್ತು ಹೂಡಿಕೆ. ನಿಮ್ಮ ಹೂಡಿಕೆಗಳ ಬಗ್ಗೆ ಮತ್ತು ಭವಿಷ್ಯದ ಗುರಿಗಳ ಬಗ್ಗೆ ರಹಸ್ಯಮಯವಾಗಿರಿ. ಮಾಹಿತಿ ಬಹಿರಂಗಗೊಳಿಸುವುದರಿಂದ ಅನಗತ್ಯ ಜಟಿಲತೆಗಳು ಉಂಟಾಗಬಹುದು. ತಾಳ್ಮೆಯಿಂದ ಮತ್ತು ಯೋಚನೆ ಹೂಡಿಸಿ ನಿರ್ಧಾರಗಳನ್ನು ಕೈಗೊಳ್ಳಿ. ಸಣ್ಣ ಸ್ಥಿರ ಹಂತಗಳಲ್ಲಿ ಹೂಡಿಕೆ ಮಾಡಿ ಮತ್ತು ದಾಖಲೆಗಳನ್ನು ಸರಿಯಾಗಿ ಇಡಿ. ಕುಟುಂಬ ಮತ್ತು ಸಾಂಪ್ರದಾಯಿಕ ಕ್ಷಣಗಳು. ಕುಟುಂಬದ ಸದಸ್ಯರೊಂದಿಗೆ ಕೆಲವು ವಿಶ್ರಾಂತಿಯ ಕ್ಷಣಗಳನ್ನು ಕಳೆಯಿರಿ. ಸಿಹಿ ತಿಂಡಿ ಮತ್ತು ಮಿಠಾಯಿ ಹಂಚಿಕೊಳ್ಳುವ ಅವಕಾಶಗಳು ನಿಮ್ಮ ಮನಸ್ಸಿಗೆ ಸಂತೋಷ ತರುತ್ತದೆ. ಮನೆಯ ಸೌಹಾರ್ದ್ಯವು ನಿಮ್ಮ ದಿನವನ್ನು ಮಧುರಗೊಳಿಸುತ್ತದೆ ಮತ್ತು ಸಂಬಂಧಗಳನ್ನು ಗಾಢಗೊಳಿಸುತ್ತದೆ. ಪ್ರೇಮ ಮತ್ತು ಅಚ್ಚರಿಗಳು. ನಿಮ್ಮ ಸಂಗಾತಿ ಅನುದ್ದೇಶಪೂರ್ವಕವಾಗಿ ಅಸಾಧಾರಣವಾದದ್ದನ್ನು ಮಾಡಬಹುದು. ಅದು ನಿಜವಾಗಲೂ ಮರೆಯಲಾಗದ ಕ್ಷಣವಾಗುತ್ತದೆ. ಪ್ರೇಮದ ಈ ಸ್ಫೂರ್ತಿಯಿಂದ ನಿಮ್ಮ ಹೃದಯ ತುಂಬಿ ಉಲ್ಲಾಸವಾಗುತ್ತದೆ. ಈ ದಿನವು ಪ್ರೇಮದ ಸಣ್ಣ ಆದರೆ ಆಳವಾದ ಉಡುಗೊರೆಗಳನ್ನು ತರುತ್ತದೆ. ಸಾಮಾಜಿಕ ಸಮಯ ಮತ್ತು ಸೃಜನಶೀಲ ಹೂಡಿಕೆ. ಸ್ನೇಹಿತರೊಂದಿಗೆ ಸಮಯ ಕಳೆಯುವುದರಿಂದ ನೀವು ಅದ್ಭುತ ವಿಷಯಗಳಲ್ಲಿ ಸಮಯವನ್ನು ಹೂಡಿಕೆ ಮಾಡಬಹುದು. ಹೊಸ ಸಂಭಾಷಣೆಗಳು, ಸೃಜನಶೀಲ ಯೋಜನೆಗಳು ಮತ್ತು ಸಹಕಾರದ ಅವಕಾಶಗಳು ಇಂದು ನಿಮ್ಮನ್ನು ಎದುರು ನೋಡುತ್ತವೆ. ಅವುಗಳನ್ನು ಮನಸ್ಸಿನಿಂದ ಸ್ವೀಕರಿಸಿ. ಶುಭ ಸೂಚನೆಗಳು ಮತ್ತು ಉಪಾಯ. ಅದೃಷ್ಟ ಸಂಖ್ಯೆ 3. ಅದೃಷ್ಟ ಬಣ್ಣಗಳು ಕೇಸರಿ ಮತ್ತು ಹಳದಿ. ಉಪಾಯ: ತಮ್ಮ ಹಿರಿಯ ಸಹೋದರನ ಆಲೋಚನೆಗಳಿಗೆ ಗೌರವ ನೀಡುವುದು ಮತ್ತು ಅವರ ಮಾತುಗಳನ್ನು ಕೇಳುವುದರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಇಂದು ಸ್ನೇಹ ಮತ್ತು ಗೌರವದಿಂದ ನಡೆದು ನಿಮ್ಮ ಹೃದಯಕ್ಕೆ ಶಾಂತಿ ತಂದುಕೊಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ. ಹೊಸ ರಾಶಿ ಫಲಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ನಿಮ್ಮ ದಿನದ ಸಣ್ಣ ಗೆಲುವುಗಳನ್ನು ಕೆಳಗೆ ಕಾಮೆಂಟ್ ಮಾಡಿ. ನಾನು ಓದಿ ಪ್ರತಿಕ್ರಿಯಿಸುತ್ತೇನೆ. ಹೃದಯದಿಂದ ಧನ್ಯವಾದಗಳು.